ಮನೆ ಮಾಡೋಕ್ಕಾಗಲೇ ಇಲ್ಲ. ಸೊ ವೆಹಿಕಲ್ ಅಂತೂ ಇಲ್ಲವೇ ಇಲ್ಲ, ವೆಹಿಕಲ್ ಓಡಿಸೋಕ್ಕೂ ಬರಲ್ಲ. ಅದೊಂದು ದುರಂತ. ಒಬ್ಬ ಕಲಾವಿದನಾಗಿ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗತ್ತೆ. ಕಲಿತೀನಿ ಅಂದ್ಕೊಂಡೆ ನನ್ನ ಯೌವನ ಎಲ್ಲ ಮುಗಿದು ವಯಸ್ಸಾಗೋಯ್ತು. ಒಂದು ಸಲ ಅದೇ ಕಣ್ಣು ಸಿನಿಮಾ ಅಂತ ಕಾಣುತ್ತೆ, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಪ್ಯಾಲೇಸಲ್ಲಿ ಮಂಜಯ್ಯನ ಕರೀರಿ ಏನಿದ್ದಾರೆ, ಹೋದೆ. ಎಲ್ಲ ಡ್ರೆಸ್ ಎಲ್ಲ ಕೊಟ್ಟರು, ಮೇಕಪ್ ಆಯಿತು, ಎಲ್ಲ ಆಯಿತು. ಬುಲೆಟ್ ಬಂತು. ಅಲ್ಲಿಂದ ಓಡಿಸ್ಕೊಂಬರ್ರಿ ಅಂದರು. ಸರ್ ಓಡ್ಸೋಕ್ಕೆ ಬರಲ್ಲ ನನಗೆ. ಏನು ರೀ ಆರ್ಟಿಸ್ಟಾಗಿ ಬೈಕ್ ಓಡ್ಸೋಕ್ಕೆ ಬರಲ್ಲ ಅಂತೀರಾ? ಇಲ್ಲ ಸರ್, ಕಲಿಬೇಕಂತಲೇ ಹಿಂಗಾಗೋಯ್ತು, ಸಾರಿ ಸರ್. ಅಲ್ರಿ ಈಗ ಸಡನ್ನಾಗಿ ಹೇಳಿದ್ರಿ, ಏನು ರೀ ಮಾಡ್ಬೇಕು ನಾವೀಗ, ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದೀವಿ ಅಂದರು. ನಾನು ಮ್ಯಾನೇಜರ್ ಕೆಲಸ ಬೇರೆ ಮಾಡೋ ಅಂತಾನೆ ಸಡನ್ನಾಗಿ ಫ್ಲ್ಯಾಶ್ ಆಯಿತು. ನಿಮ್ಗೆ ಯಾಕೆ ಸರ್, ನಾನು ಕೊಡ್ತೀನಿ ರೀ ಅಂತ ಇಬ್ಬರಿಗೆ ಫೋನ್ ಹೊಡೆದೆ. ಅವ್ರು ಸಿಕ್ಕಲಿಲ್ಲ. ಅಲ್ಲಿ ರಾಜು ಅಂತ ಇದ್ದರು, ಜನ್ರೇಟರ್ ರಾಜು ಅಂತ ಇದ್ದು ನಾವು ಅವರಿಗೆ. ಮೊದಲೆಲ್ಲ ಕೆಲವು ಏರಿಯಾಗಳಲ್ಲಿ ಸದಾಶಿವನಗರ ಇರ್ಬೋದು, ಇನ್ನೊಂದಿರ್ಬೋದು, ಅಶೋಕ ಪಿಲ್ಲರ್ ಹತ್ರ ಒಂದು ಮನೇಲಿ ಮಾಡ್ತಿದ್ದು. ಅವ್ರದ್ದೆಲ್ಲ ಅಬ್ಜೆಕ್ಷನ್ನು, ಜನ್ರೇಟ್ರ್ ಬಂದ್ಬಿಟ್ಟು ಸೌಂಡ್ ಮಾಡೋದು, ಪೊಲ್ಯೂಷನ್ ಮಾಡೋದು ನಾವು ಶೂಟಿಂಗ್ ಕೊಡಲ್ಲ. ಆವಾಗ ನಾವು ಎಲೆಕ್ಟ್ರಿಕ್ ಪೋಲಿಂದ ಡೈರೆಕ್ಟಾಗಿ ಪವರ್ ತಗೊಂಡು ಸಪ್ರೇಟ್ ಮೀಟ್ರ್ ಹಾಕ್ಸಿ ಟೆಂಪ್ರರಿ ಕನೆಕ್ಷನ್, ಅದಕ್ಕೆ ಡಿಪಾಸಿಟ್ ಕಟ್ಟಿ ಮಾಡ್ತಾಯಿದ್ದು ಇವರು ರಾಜು. ಸಂಕೇತಲ್ಲಿದ್ದವ್ರೆ ಅವರು, ಸಂಕೇತ್ ಗ್ರೂಪ್ನವರೇ. ಸೊ ಎಲೆಕ್ಟ್ರಿಕ್ ರಾಜು ಅಲ್ಲಿದ್ದರು. ಸರ್ ನೋಡಿ, ಇವರು ಕರೆಕ್ಟಾಗಿ ಸುಟ್ಟಾಗ್ತಾರೆ, ಒಳ್ಳೆ ಹೈಟು ಇದೆ, ಇವ್ರ ಹತ್ರ ಬುಲೆಟು ಇದೆ ನೋಡಿ, ಹೇರ್ ಕಟ್ ಕೂಡ ಪೊಲೀಸ್ ಥರನೇ ಇದೆ. ಕಡೆಗೆ ಅವ್ರು ಓಕೆ ಆಯಿತು, ಅವ್ರು ಮಾಡಿದ್ರು. ಅದೇ ಥರ ಲಂಚ ಸಿನಿಮಾ ಮ್ಯಾನೇಜರ್ ಕೂಡ ನಾನು, ಬಾಲಾಜಿ ಸಿಂಗ್ ಅವ್ರದ್ದು. ಅದನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ಲಂಚ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ತೋರಿಸೋದಕ್ಕೆ ಒಂದು 2-3 ಪಾಯಿಂಟ್ ಬೇಕು ಅಂಥೇಳಿ, ಮಂಜೇನ ಇಟ್ಕೊಂಡು ಒಂದು ಸೀನ್ ಮಾಡಿರಿ. ಅದನ್ನು ಲಂಚ ಹೆಂಗೆ ಸ್ಟಾರ್ಟ್ ಆಯಿತು ಅನ್ನೋದನ್ನ, ಅವನ ಕಾರ್ಲಿ ಬರ್ತಾ ಇರಲಿ, ಯಾರೋ ಅಡ್ಡ ಬರ್ತಾರೆ, ಗುದ್ದುತ್ತಾನೆ, ಏನೋ ತಿಳ್ಕೊಬೇಡಪ್ಪ, ಹೋಗಪ್ಪ, ತಪ್ಪಾಗೋಯ್ತು ಅಂದ್ಬಿಟ್ಟು ದುಡ್ಡು ಎತ್ತಿ ಹೋಗಪ್ಪ ಅಂತೇನೋ ಒಂದು ಲಂಚ ಕೊಟ್ಟು ಕಳಿಸ್ತಾನೆ. ಯಾಕೆಂದರೆ ಗಾಯಗೆ ಏನು ಆಗಿಲ್ಲ, ಅದೃಷ್ಟಕ್ಕೆ ಅಷ್ಟು ಕರೆಕ್ಟಾಗಿ ಟಚ್ ಆಗಿ ನಿಲ್ಲುವಂಥ ಶಾಟು. ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ರು. ನೈಟ್ ಎಫೆಕ್ಟು ಎಲ್ಲ ರೆಡಿಯಾಗಿದೆ, ಲೈಟಿಂಗ್ ಎಲ್ಲ ಆಯಿತು. ಮಂಜೆ ಅಲ್ಲಿಂದ ಕಾರ್ ಓಡಿಸ್ಕೊಂಬ ಅಂದರು. ನನಗೆ ಬರಲ್ವೇ ಕಾರ್ ಓಡಿಸೋಕ್ಕೆ? ಸರಿ ಸರ್, ಬರಲ್ಲ. ಏನೇ ಇಷ್ಟು ವರ್ಷ ಆಯಿತು ಇನ್ನೂ ಕಲ್ತಿಲ್ವಾ? ಇಲ್ಲ ಕಲಿತೀನಿ ಸರ್. ಹಂಗಾಯ್ತು ಹಿಂಗಾಯ್ತು. ಒಂದು ಸಲ ಶಂಕರನ ಕೂಡ ಬೈದಿದ್ರು ನನಗೆ, ಹೋಗ್ತೀನಿ ಸ್ಕೂಲಿಗೆ ಏನಿದ್ದೆ, ಏನೇನೋ ಕೆಲಸಗಳಲ್ಲಿ ಇದರಲ್ಲಿ ನನಗೆ ಆ ಡ್ರೈವಿಂಗ್ ಮೇಲೆ ಗಮನ ಕೊಡೋಕ್ಕೆ ಆಗಿಲ್ಲ ಸರ್ ಅಂದೆ. ಕಡೆಗೆ ಸೀನ್ನ ಚೀಟ್ ಮಾಡಿ ಡ್ರೈವರ್ ಓಡಿಸ್ಕೊಂಬರ್ತಾ ಇರೋದು, ನಾನು ಇಳಿದೋಗಿ ಅವನಿಗೆ ಲಂಚ ಕೊಡೋದು, ಆ ಥರ ಏನೋ ಮಾಡಿ ತೆಗೆದ್ರು. ಮತ್ತಿನ್ನು ಕಾನ್ಸೆಪ್ಟ್ ಚೇಂಜ್ ಮಾಡೋದು ಬೇಡ ಅಂತ. ನಾನೇ ಗುದ್ದಿದೆ ಅಂದ್ಬಿಟ್ಲು, ಡ್ರೈವರ್ ಗುದ್ದಿದ ಅನ್ನೋ ಥರ. ಸೊ ಹಾಗಾಗಿ ಆ 2-3 ಇನ್ಸಿಡೆಂಟ್ ನಡೆದ್ರೂ ಕೂಡ ನಾನು ಡ್ರೈವಿಂಗ್ ಕಲೀಲೇ ಇಲ್ಲ, ನನ್ನ ಹತ್ರ ಕಾರು ಇಲ್ಲ, ಬೈಕು ಇಲ್ಲ. ಆದರೆ ಈ ಕಾಲದ ಹುಡುಗರು ನೋಡಿ, ನನ್ನ ಮಗ ಅವನು ಯಾವಾಗ ಬೈಕ್ ಓಡಿಸೋದು ಕಲಿತ ಅಂತ ನನಗೆ ಗೊತ್ತಿಲ್ಲ. ಕಷ್ಟಪಟ್ಕೊಂಡು ಹೋಗೋನು ಬಸ್ಸಲ್ಲಿ 2-3 ಸಲ ಚಪ್ಪಲಿ ಕಳ್ಕೊಂಡಿದ್ದಾನೆ, ಪೆನ್ನೆಲ್ಲ ಜೋಬಲ್ಲಿ ಇಟ್ಟಿದ್ದು ಬಿದ್ದೋಗಿದೆ ಆ ರಶಲ್ಲಿ. ಡ್ಯಾಡಿ ಒಂದು ಬೈಕ್ ಕೊಡಿಸ್ಬಿಡು. ಬೇಡ ಕಣ, ನಿನಗೇನು ರಾಮಯ್ಯ ಕಾಲೇಜಲ್ಲಿ ತಾನೇ ಸೀಟ್ ಸಿಕ್ಕಿರೋದು, ನಡಿ ನಾನು ಅಲ್ಲಿಗೆ ಮನೆ ಶಿಫ್ಟ್ ಮಾಡ್ತೀನಿ ಅಂದ್ಬಿಟ್ಟು ಮನೆಯೇ ಅಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟೆ. ಹೇಗೂ ಬಾಡಿಗೆ ಮನೆ ಲೀಸಿಗೆ ಹಾಕ್ಕೊಂಡು ಮತ್ತೆ ಕೆಲವೊಂದು ಮನೆ ಮಾಡಿಬಿಟ್ಟೆ. ಅವನಿಗೆ ಹತ್ತಿರ ಆಗುವಂಗೆ ಹಿಂಗೆ ಎಡು ಬಿದ್ದರೆ ರಾಮಯ್ಯ ಕಾಲೇಜ್. ಸೊ ಇಂಜಿನಿಯರಿಂಗ್ ಮುಗಿಯೋವರೆಗೂ ಅಲ್ಲೇ ಇದ್ದೆ. ಮತ್ತು ವಾಪಸ್ ವಿಜಯನಗರನೇ ನಮಗೆ ಸೆಟ್ ಆಗಿರೋದು, ಈ ಏರಿಯಾಗೆ ಬಂದಿದ್ದೀನಿ. ಬೈಕ್ ಓಡಿಸೋದು ಕಲ್ತು ಬಿಟ್ಟಿದ್ದಾನೆ ಅವನು. ಅವನಿಗೊಂದು ಚಿಕ್ಕ ಕೆಲಸ ಸಿಕ್ತು. ಆವಾಗ ನಮ್ಮನ್ನು ಕೇಳಲೇ ಇಲ್ಲ ಅವನು. ರೆಡಿ ತಗೋತಾ ಇದ್ದೀನಿ, EMI ಕಟ್ಕೊಂಡು ಹೋಗ್ತೀನಿ ನನ್ನ ಸಂಬಳದಲ್ಲೇ. ಆಯ್ತಪ್ಪ ತಗೋ, ನನಗಂತೂ ಕೊಡ್ಸೋಕ್ಕಾಗಲ್ಲ, ತಗೋ ನೀನು. ಬೈಕ್ ಏನೋ ಮಾಡ್ತೀವಿ ಓಡಿಸಿ, ಬರುತ್ತೆ ಡ್ಯಾಡಿ ನೋಡು ಲೈಸೆನ್ಸು. ಅದು ಯಾವಾಗ ಲೈಸೆನ್ಸ್ ತೊಗೊಂಡ, ಅದು ಯಾವಾಗ ಕಲ್ತ ನನಗೆ ಗೊತ್ತಿಲ್ಲ. ಈ ನನಗೆ ಆರೋಗ್ಯ ತಪ್ಪಿತು ಮುಂದೆ ಹೇಳ್ತೀನಿ ಅನ್ನಲ್ಲ, ಪುನರ್ಜನ್ಮ ಅಂತ. ಅದಾದಾಗ ಹಾಗೆ ಆಸ್ಪತ್ರೆಯಿಂದ ಸುಮಾರು 60 ದಿನಗಳಾದಮೇಲೆ ಡಿಸ್ಚಾರ್ಜ್ ಆಗಬೇಕು ನಾನು. ಅತ್ತಿಬೆಲೆ ನಾರಾಯಣ ಹೃದಯಾಲಯ, ಅಲ್ಲಿಂದ ನಾಳೆ ಡಿಸ್ಚಾರ್ಜ್ ಅಪ್ಪ, ಏನು ಮಾಡ್ತೀನಿ, ಕಾರ್ ತರ್ತೀನಿ ಬಿಡು ಡ್ಯಾಡಿ, ನಮ್ಮ ಫ್ರೆಂಡಿಗೆ ಹೇಳಿದ್ದೀನಿ ಕಾರ್ ಬರುತ್ತೆ. ಅಷ್ಟೊತ್ತಿಗೆ ನನ್ನ ತಂಗಿಯವರೆಲ್ಲ ಹೇಳಿದ್ರು, ನೀನು ಮನೆಗೆಲ್ಲ ಹೋಗಬೇಡ ಈಗಲೇ, ನಿನಗೆ ಇನ್ನೂ ಫುಲ್ ನಡೆಯೋಕ್ಕಾಗ್ತಾಯಿಲ್ಲ, ಸ್ಟ್ರೆಚರ್ ಇಟ್ಕೊಂಡೆ ಓಡಾಡ್ತಾ ಇದೆಯಾ. ಅವರು ಅದಕ್ಕೆ ಏನು ಮಾಡ್ತಾರೆ ಅವರು,
ನೋಡ್ಕೋತಾರೋ ಅಡುಗೆ ಮಾಡ್ತಾರೋ ಏನೋ, ನಮ್ಮ ಮನೆಗೆ ಬಂದು ಸ್ವಲ್ಪ ದಿನ ಇರು ಅಂತ ಗಲಾಟೆ. ನಮಗೆಲ್ಲ ಬೇಕಷ್ಟು ಮಾಡಿದ್ಯಾ ನೀನು, ನಮ್ಮ ಮನೆಗೆ ಬರಬೇಕು. ಆಯಿತು, ಸ್ವಲ್ಪ ದಿನ ಇರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸಾಯಂಕಾಲ ಆಯಿತು. ಅವರು ಡಿಸ್ಚಾರ್ಜಿಗೆ ಬರ್ಕೊಟ್ಟಿದ್ದಾರೆ. ಅದು ಇದು ಇನ್ಶೂರೆನ್ಸ್ ಕ್ಲೈಮು, ಇವು ದುಡ್ಡು ಅರೇಂಜ್ಮೆಂಟ್ಸು ಎಲ್ಲ ನಡೀತಾ ಇದೆ. ರಾತ್ರಿ 8 ಗಂಟೆ ಆಗೋಯ್ತು. ಬೆಳಗ್ಗೆ ಹೇಳಿದ್ದಕ್ಕೆ ಅವರು ಆಯಿತು ಡಿಸ್ಚಾರ್ಜ್ ನೀವು ಅಂತ ಹೇಳಿದ್ರೆ, ಅವೆಲ್ಲ ಪ್ರೊಸೀಜರ್ ಮಾಡೋತ್ತಿಗೆ. ಯಾಕೆಂದ್ರೆ ಅಷ್ಟು ದೊಡ್ಡ 60 ದಿವಸದ ಲೆಕ್ಕ ನೋಡ್ಬೇಕಲ್ಲ. ಸರಿ, ಆಗ ಡ್ಯಾಡಿ ಕಾರ್ ರೆಡಿ ಬನ್ನಿ ಅಂದ. ಕೂರ್ಸ್ಕೊಂಡು ವೀಲ್ ಚೇರ್ ಕರ್ಕೊಂಡು ಹೋದರು. ಕೂರ್ಸಿರು. ಇಲ್ಲೇ ಬಾರೋ ಅಂದೆ. ಅಂದರೆ ನನ್ನ ಪಕ್ಕ ಕೂತ್ಕೊಳ್ಳಿ ಅಂತ. ಅಲ್ಲಿ ಕೂತ್ಕೊಂಡು ಡ್ರೈವ್ ಮಾಡಿದೆ ಯಾರು ಡ್ಯಾಡಿ ಅಂತ. ನೀನೇ ನಾನು. ಹ್ಞೂ ಡ್ಯಾಡಿ ಅಂದ. ನೋಡ್ತೀನಿ ಸೂಪರ್ ಕಾರ್ ಓಡಿಸ್ಕೊಂಬಂದ. ಅದು ಯಾವಾಗ ಕಲ್ತ, ಅದು ಯಾವಾಗ ಲೈಸೆನ್ಸ್ ತೊಗೊಂಡ ಏನೂ ಗೊತ್ತಿಲ್ಲ. ಅಷ್ಟು ಸೂಪರಾಗಿ ಕಾರ್ ಓಡಿಸ್ಕೊಂಡು ನನ್ನ ತಂಗಿ ಮನೆಗೆ ಕರ್ಕೊಂಡು ಹೋದ, ಕೋಣಂಕುಂಟೆಯಲ್ಲಿ. ಅಲ್ಲೊಂದು 15 ದಿವಸ ಇದ್ದು. ಅದೇ ಥರ ನಮ್ಮ ಗಮನಕ್ಕೆ ತರಲಿಲ್ಲ. ಒಳ್ಳೊಳಗೆ ಪ್ಲ್ಯಾನ್ ಮಾಡಿ ಕೆನಡಾಗೆ ಅಪ್ಲೈ ಮಾಡಿ ಅಲ್ಲಿ ಕೆಲಸಕ್ಕೆ ಟ್ರೈ ಮಾಡಿ ಪಾಸ್ಪೋರ್ಟ್ಗಳು ರೆಡಿ ಮಾಡಿಕೊಂಡು ಕೆನಡಾಗೆ ಹೋಗಿದ್ದವರು. ಅವರು ಕೆಲಸ ಮಾಡುವಾಗ ಒಟ್ಟಿಗೆ ವಿಪ್ರೋದಲ್ಲಿ ಲವ್ ನನ್ನ ಸೊಸೆ. ಸೊ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರು, ಇಬ್ಬರು ಆರಾಮಾಗಿದ್ದಾರೆ ಈಗ ಕೆನಡಾಲ್ಲಿ, ತೊಂದರೆ ಇಲ್ಲ. ನಾನು ಯಾಕೆ ಹೇಳಿದೆ ಅಂದರೆ, ಈ ಮನೆ ಕಡೆ ನಾನು ಸರಿಯಾಗಿ ಗಮನ ಕೊಡೋಕ್ಕೂ ಆಗಲಿಲ್ಲ. ಅವರಿಗೆ ಬೈಕ್ನೂ ಕೊಡಿಸ್ಲಿಲ್ಲ, ಕಾರು ಕೊಡಿಸ್ಲಿಲ್ಲ, ನಾನೂ ಕಾರು ಓಡಿಸೋದು ಕಲೀಲಿಲ್ಲ. ಈ ಥರ ಹೇಗೋ ನಡ್ಕೊಂಡು ಹೋಗ್ತಾ ಇದೆ ಜೀವನ. ಬಹುಶಃ ಆ PR ವೀಸಾ ಅನ್ನೋದು ಬಂದರೆ ನಾವು ಅಲ್ಲೇ ಹೋಗ್ಬಿಡೋದು ಅಂತ ಡಿಸೈಡ್ ಮಾಡಿದ್ದೀವಿ. ನನಗೇನಾಯಿತು, ನಮ್ಮ PUC ಅನ್ನೋ ಸಿನಿಮಾ RS ಬ್ರದರ್ಸ್, ಹರ್ಷಿಕಾ ಪೂಣಚ್ಚ ಇವರು, ಚೇತನ್ ಚಂದ್ರ ಎಲ್ಲ ಮಾಡಿರೋದು, ಅವರಿಬ್ಬರದು ಫಸ್ಟ್ ಸಿನಿಮಾ. ಅದನ್ನು ಮಾಡ್ತಾ ಇರುವಾಗ ನನಗೆ ಅಷ್ಟು ದಿನ ಯಾವ ಸಮಸ್ಯೆನೂ ಇರಲಿಲ್ಲ. ಅದು ಔಟ್ಡೋರ್ ಶೂಟಿಂಗ್ಗಳೆಲ್ಲ ಮಾಡ್ಕೊಂಬಂದೆ. ಎಷ್ಟು ಪ್ಲ್ಯಾನಿಂಗ್ ಎಲ್ಲ ಆಯಿತು ಅಂದರೆ, ಅವರು ಮಾಸ್ಟ್ರು ಇವತ್ತು ಹೇಳ್ತಾ ಇರ್ತಾರೆ, ಡ್ಯಾನ್ಸ್ ಮಾಸ್ಟ್ರು, ಏನ್ರಿ ನಿಮ್ಮದು ಅದು ಪ್ಲ್ಯಾನಿಂಗ್, ಅದು ಹೆಂಗೆ ಮಾಡಿರಿ ಗೊತ್ತಿಲ್ಲ ಅಂತ. ಇವತ್ತು ಇಲ್ಲಿ ಶೂಟಿಂಗು, ನಾಳೆ ಅಲ್ಲೇ, ನಾಡ್ದು ಇನ್ನೊಂದು ಕಡೆ, ಆಚೆ ನಾಡ್ದು ಆ ಕಡೆ, ಇನ್ನೊಂದು ಕಡೆ, ಪ್ರತಿ ಜಾಗಕ್ಕೆ ಟ್ರಾವೆಲ್ಲು, ಸ್ವಲ್ಪ ಹೊತ್ತು ರೆಸ್ಟು ಮತ್ತು ಕಂಟಿನ್ಯೂ, ಎಲ್ಲ ಕಡೆ ರೂಮ್ಗಳು ಆರ್ಡಿನರಿ ರೆಡಿ. ನಾವು ಎಲ್ಲೂ ಅಡ್ವಾನ್ಸಾಗಿ ಒಂದು ಸಲ ಹೋಗಿ ಲೊಕೇಶನ್ ನೋಡೋಕ್ಕೆ ಹೋದಾಗ ನಂಬರ್ಗಳು ತಗೊಂಡು ಹೋಟೆಲ್ಗಳದ್ದ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು, ಅವ್ರಿಗೆ ಹಿಂಟ್ ಕೊಟ್ಟು ಬಂದಿದ್ದು, ಸರ್ ಯಾವ್ಯಾವ ಲೊಕೇಶನ್ ಓಕೆ ಆಗುತ್ತೆ ಅಲ್ಲಿ ಮಾಡ್ತೀವಿ ಸರ್, ಅವಾಗ ನಿಮಗೆ ಫೋನ್ ಮಾಡಿ ಹೇಳ್ತೀವಿ, ದಯವಿಟ್ಟು ರೂಮ್ ಇಡಬೇಕು ಅಂತ. ಅಷ್ಟೇ ಹೊರತು ಅಡ್ವಾನ್ಸ್ಗಳು ಕೊಟ್ಟಿಲ್ಲ, ಬುಕ್ ಮಾಡಿಲ್ಲ, ಏನಿಲ್ಲ. ಬಟ್ ಅಲ್ಲೂ ನನ್ನ ಫೇಸ್ ವ್ಯಾಲ್ಯೂ ವರ್ಕೌಟ್ ಆಗ್ತಾಯಿತ್ತು. ಅವರು ಕಲಾವಿದರು ಬಂದಿದ್ರಲ್ಲ ರೂಮ್ ಬೇಕು ಅಂದ್ಬಿಟ್ಟು. ಸೊ ನಾನು ಆ PUC ಮಾಡೋ ಟೈಮಲ್ಲಿ ಇಲ್ಲಿಂದ ಫೋನು, ಸರ್ ನಾಳೆ ಬರ್ತಾಯಿದ್ದೀವಿ, ಇಷ್ಟು ರೂಮ್ಸ್ ಬೇಕು, ಬಂದ್ಕೊಳ್ಳೆ ನಿಮಗೆ ದುಡ್ಡು ಕೊಡ್ತೀನಿ. ಇಲ್ಲಿ ಶೂಟಿಂಗ್ ಮಾಡಿಸು, ಇಲ್ಲಿ ಮುಗಿಸ್ಕೊ, ಅಲ್ಲಿಗೆ ಹೋಗು, ಅಲ್ಲಿ ಮುಗಿಸು, ಅಲ್ಲಿಂದ ನೆಕ್ಸ್ಟ್ ಹೋಗು, ಗೋಕಾಕ್ಗೆ ಹೋಗು, ದೂದ್ ಫಾಲ್ಸ್ಗೆ ಹೋಗು. ಈ ಥರ ಎಲ್ಲ ಕಡೆ ಯಾರಿಗೂ ತೊಂದರೆ, ಚಿಕ್ಕ ಯೂನಿಟ್ಟೇ ನಮ್ಮದು, ಆದರೂ ಯಾರಿಗೂ ತೊಂದರೆ ಆಗದಂಗೆ ರೂಮ್ಗಳು, ಊಟದ ವ್ಯವಸ್ಥೆ ಸೆಟ್ಲ್ ಮಾಡ್ಕೊಂಡು ಬರ್ತಾ ಇರೋದು. ಈ ಥರ ಗೋಕರ್ಣದಲ್ಲಿ ಶೂಟಿಂಗ್ ಮಾಡ್ತಾ ಇರುವಾಗ ರಾತ್ರಿ ಎಲ್ಲ ಊಟ ಮಾಡ್ತಾ ಕೂತಿದ್ದೀವಿ. ಅದೇ ಹೋಟ್ಲಲ್ಲಿ ಯಾರೋ ಒಬ್ಬ ಕೂತಿದ್ದ ಅಲ್ಲಿ. ಪಾಪ ಅವನಿಗೇನೋ ಸಂಕೋಚ ಅಂತ ಕಾಣುತ್ತೆ. ಈ ಟಿಶ್ಯೂ ಪೇಪರ್ ಇರುತ್ತಲ್ಲ, ಆ ಟಿಶ್ಯೂ ಪೇಪರ್ನಲ್ಲೇ ಬರೆದು ಬಿಟ್ಟಿದ್ದಾನೆ, ನೀವು ವಿಲನಿಶ್ ಆಗಿ ಯಾಕೆ ಮಾಡಬಾರ್ದು, CBI ಶಂಕಲ್ ನಿಮ್ಮ ಪಾತ್ರ ಅದ್ಭುತವಾಗಿದೆ, ಅವನ ಪಾಯಿಂಟ್ ಆಫ್ ವ್ಯೂನಲ್ಲಿ ಯು ಲುಕ್ಸ್ ಲೈಕ್ ವಜ್ರಮುನಿ, ನೀವು ಮಾಡಿ ಅಂತ ಬರೆದಿಟ್ಬಿಟ್ಟು, ಆ ಸ್ಲಿಪ್ಪು ಎಲ್ಲೋ ಇದೆ ನನ್ನ ಹತ್ರ ಇನ್ನೂ, ಟಿಶ್ಯೂ ಆದರೂ ಅಜ್ಜಿ ಥರ ಆಗೋದರೂ ಇಟ್ಟಿದ್ದೀನಿ ಅದನ್ನು ಅಂತ ಬರೆದಿಟ್ಬಿಟ್ಟು ಹೊರಟೋಗ್ಬಿಟ್ಟ. ನಾನು ಸ್ವಲ್ಪ ಎಲ್ಲ ಕಟ್ಲಾಗಿತ್ತು, ಅದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಟೈಪ್ ಅದು. ಸೊ ಎಲ್ಲ ಆದಮೇಲೆ ಲೈಟ್ ಹಾಕೊಂಡು ನೋಡ್ತೀನಿ, ದೊಡ್ಡ ಅಭಿಮಾನಿ ಇವನು, ಎಲ್ಲಿ ಹುಡ್ಕೋದವನ್ನ, ಎಲ್ಲೋದ ಗೊತ್ತಿಲ್ಲ. ಸೊ ಈ ಥರ ಇನ್ಸಿಡೆಂಟು ಆಯ್ತಲ್ಲಿ. ಸೊ ಎಲ್ಲ ಮುಗಿಸ್ಕೊಂಡೆ ಮನೆಗೆ ಬಂದೆ. ಅಲ್ಲಿಂದ ಈ ಒಂದು ಟೆನ್ಷನ್ ವರ್ಕಿಗೆ
ನನಗೆ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಅಷ್ಟೊತ್ತಿಗೆ ನನಗೆ ಸುಮಾರು 59 ಆಗಿರ್ಬೇಕು ನಂದು ಅವಾಗ. ಆಗ ನನಗೆ ಶುಗರ್ ಸ್ಟಾರ್ಟ್ ಆಗಿದೆ. ಯಾವಾಗಲೂ ನಾನು ನೈಟು ನೇಚರ್ ಕಾಲಿಗೆ ಹೇಳೋನೇ ಅಲ್ಲ. ಅಲ್ಲಿ ಮುಗಿಸ್ಕೊಂಬಂದ್ಮೇಲೆ ನೋಡಿದ್ರೆ 2 ಸಲ ಹೇಳೋಕ್ಕೆ ಶುರುವಾಯ್ತು. ಎದ್ದು ಹೋಗಲೇಬೇಕಾಗಿ ಬಂತು. ಓಹೋ, ಏನೋ ಹೊಡಿತಾ ಇದೆ ಮಿಸ್ಸು ಅಂದ್ಬಿಟ್ಟು ಚೆಕ್ ಮಾಡಿಸಿದ್ರೆ ಸುಮಾರು 280-300 ಆಗೋಗಿದೆ ಶುಗರ್. ಗೊತ್ತೇ ಇಲ್ಲ ನಮಗೆ. ಕೂಡಲೇ ಪ್ರಸನ್ನ ಕುಮಾರ್ ಅಂತ ಡಾಕ್ಟ್ರು, ರಾಕ್ಲೈನ್ ಫ್ಯಾಮಿಲಿ ಮೆಂಬರ್ ಅವರು, ಅವ್ರ ಹತ್ರ ಹೋದೆ. ನಿಮ್ಮನ್ನು ನೋಡಿದ್ದೀನಿ ರೀ ಅಂದರು. ಹ್ಞೂ ಸರ್, ಅಲ್ಲೇ ರಾಕ್ಲೈನ್ ಹತ್ರನೇ ಕೆಲಸ ಮಾಡ್ತೀವಿ. ಎಲ್ಲ ಚೆಕ್ ಮಾಡಿದ್ರು, ಮಾತ್ರೆ ಕೊಡೋಕ್ಕೆ ಶುರು ಮಾಡಿದ್ರು. ಬಹಳ ಬೇಗ ನಾರ್ಮಲಿಗೆ ಬಂದ್ಬಿಡ್ತು. ಅಷ್ಟು ಒಳ್ಳೆ ಟ್ರೀಟ್ಮೆಂಟು, ಅವ್ರು ಹೇಳಿದ್ನ ಫಾಲೋ ಮಾಡ್ಕೊಂಡು ಹೋಗಿದ್ದು. ಆದರೆ ಪ್ರಾರಂಭ ಆಗಿದ್ದು ಒಂದು ತೊಂದರೆ ಅಂತ ಈ ಸಿನಿಮಾ ಆದಮೇಲೆ ಈ ಟೈಮಲ್ಲಿ ಶುರುವಾಯಿತು ನೋಡಿ. ಅದು ಹಾಗೇ ಸ್ವಲ್ಪ ತೊಂದರೆ ಆಗಿ ಶುರುವಾಯಿತು. ಸರಿ, ಒಂದು ತೆಲುಗುನವರು ಬಂದು ಕನ್ನಡ ಪಿಕ್ಚರ್ ಮಾಡ್ತಾಯಿದ್ರು. ಇಲ್ಲಿ ಕನ್ನಡ ಆ್ಯಂಡ್ ತೆಲುಗು ಡಬ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ದೊಡ್ಡಬಳ್ಳಾಪುರದಲ್ಲಿ ಶೂಟಿಂಗು. ಚಿಕ್ಕ ಸಿನಿಮಾ ಸಾರ್, ಕಮ್ಮಿಲಿ ಮಾಡಿಕೊಡಿ, ಅದು ಇದು ಮಾಮೂಲಿ. ನನಗೆ ಸಿಗವಲ್ಲ ಅಂತವೇ. ಮೊನ್ನೆಯೊಬ್ರಿಗೆ ಹೇಗೆ ರೇಗಿಸ್ದೆ, ಕನ್ನಡ ಆ್ಯಂಡ್ ತಮಿಳಲ್ಲಿ ಆ್ಯಕ್ಟ್ ಮಾಡಿದೆ. ಸಾರ್, ಸಣ್ಣ ಕಂಪ್ನಿ ಅಂತ ತಲೆ ಕೇರ್ಕೊಂಡ್ರಿ. ಅದೇನು ನಮ್ಮ ಜಾತಕನೇ ಆಗೇನ್ರಿ. ನಮ್ಮನ್ನು ನೋಡಿ ಕೂಡಲೇ ಚಿಕ್ಕ ಸಿನಿಮಾ ಅಂತಿರಲ್ಲ, ಬೇರೆಗಾರ ಕೊಡ್ತೀರ, ನಮಗೆ ಯಾಕೆ ಕೊಡಲ್ಲ ನೀವು? ಇಲ್ಲ ಸರ್, ಏನೇನೋ ಅಡ್ಜಸ್ಟ್ ಮಾಡಿ ಮಾಡ್ತಾಯಿದ್ದೀವಿ ಸಿನಿಮಾ. ಪ್ರೊಡ್ಯೂಸರ್ ಮಗನೇ ಹೀರೋ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್.